ಕರ್ನಾಟಕದ ಮೂಲೆಯಲ್ಲಿ ಒಂದು ಸುಂದರವಾದ ಊರು ದೇವಗಿರಿ. ಅಲ್ಲಿ ರಾಜು ಎಂಬ ಹುಡುಗ ತನ್ನ ಗೆಳೆಯರೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತಿದ್ದ. ಊರಿನ ಮಧ್ಯದಲ್ಲಿ ಒಂದು ಬೃಹದಾಕಾರವಾದ ಆಲದ ಮರವಿತ್ತು. ಈ ಮರಕ್ಕೆ ದೈವಿಕ ಶಕ್ತಿ ಇದ್ದು ಕರುಣಾಳು ಹೃದಯದವರು ಏನೇ ಬೇಡಿಕೊಂಡರೂ ಅದು ಕರುಣಿಸುತ್ತದೆ ಎಂದು ಹಿರಿಯರು ಮಾತನಾಡಿಕೊಳ್ಳುತ್ತಿದ್ದರು. ಒಮ್ಮೆ ಊರಿನಲ್ಲಿ ಭೀಕರವಾದ ಬರಗಾಲ ಪ್ರಾರಂಭವಾಯಿತು. ಗಿಡಮರಗಳು ಒಣಗಲು ಪ್ರಾರಂಭವಾದವು. ತನ್ನೂರಿನ ಪರಿಸ್ಥಿತಿಯನ್ನು ಕಂಡ ರಾಜು ತುಂಬಾ ಬೇಸರಗೊಂಡು ಆಲದ ಮರದ ಬುಡದಲ್ಲಿ ಕುಳಿತು ಕೊಳಲನ್ನು ಊದಲು ಪ್ರಾರಂಭಿಸಿದನು. ತುಂಬಾ ಆಶ್ಚರ್ಯವೆಂಬಂತೆ ಒಂದು ಹಕ್ಕಿ ಆಲದ ಮರದಿಂದ ಪ್ರತ್ಯಕ್ಷವಾಗಿ ಅವನಿಗೆ ಒಂದು ನೀರಿನ ಮಡಕೆಯನ್ನು ಕರುಣಿಸಿತು. ರಾಜು ಆ ನೀರಿನ ಮಡಕೆಯೊಂದಿಗೆ ತನ್ನೂರಿನ ಪ್ರತಿ ಮನೆಗೂ ತೆರಳಿ ಒಣಗಿದ ಗಿಡಗಳಿಗೆ ನೀರುಣಿಸಲು ಪ್ರಾರಂಭಿಸಿದನು. ಏನಾಶ್ಚರ್ಯ! ಮಡಕೆಯಲ್ಲಿನ ನೀರು ಎಷ್ಟು ಹಾಕಿದರೂ ಖಾಲಿಯಾಗುತ್ತಲೇ ಇಲ್ಲ. ಸತತ ಬರದಿಂದ ಬಸವಳಿದ ಗ್ರಾಮದಲ್ಲಿ ಆಶ್ಚರ್ಯವೆಂಬಂತೆ ಅದೇ ದಿನ ಸಂಜೆ ಕಪ್ಪು ಮೋಡಗಳಿಂದ ಧಾರಾಕಾರ ಮಳೆ ಸುರಿಯಿತು. ಎಲ್ಲರೂ ಮಳೆಯಲ್ಲಿ ಸಂತೋಷದಿಂದ ಕುಣಿದು ಕುಪ್ಪಳಿಸಿದರು. ರಾಜು ಆಲದ ಮರಕ್ಕೆ ಕೃತಜ್ಞತೆ ಸಲ್ಲಿಸಲು ಅದರ ಬಳಿ ಬಂದ. ಆಗ ಆಲದ ಮರ ನಿಧಾನವಾಗಿ ಪಿಸುಗುಟ್ಟಿತು. ಇದು ನನ್ನ ಶಕ್ತಿಯಲ್ಲ, ಅದು ನಿನ್ನ ಕರುಣಾಳು ಹೃದಯದ ಶಕ್ತಿ. ರಾಜುವಿನ ಕಣ್ಣಿನಲ್ಲಿ ಆನಂದ ಬಾಷ್ಪ ಮೂಡಿತು. ಅವನ ಖುಷಿಗೆ ಪಾರವೇ ಇರಲಿಲ್ಲ. ಊರಿನ ಜನರು ರಾಜುವಿನ ಕರುಣಾಳು ಹೃದಯಕ್ಕೆ ಮನಸೋತು ಮನಪೂರ್ವಕವಾಗಿ ರಾಜುವನ್ನು ಅಭಿನಂದಿಸಿದರು.